ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ಟಿವಿ. ನಾನು ಸ್ವಾತಿ ಸಾಲಿಯನ್. ಮತ್ತೆ ಕಿರಿಕ್ ಮಾಡಿಕೊಂಡ ರಜತ್. ಹೌದು, ಈ ಹಿಂದೆ ಸಾಕಷ್ಟು ವಿಷಯಗಳಲ್ಲಿ ರಜತ್ ಅವರ ಹೆಸರು ಕೇಳಿ ಬರ್ತಾ ಇತ್ತು. ಏನೇ ಒಂದು ವಿಚಾರದಲ್ಲೂ ಒಂದು ಕಿರಿಕನ್ನ ಮಾಡ್ಕೊಳ್ಳೋದು ಅಥವಾ ವಿಡಿಯೋ ಶೂಟ್, ಫೋಟೋ ಶೂಟ್ ಇಂಥ ವಿಷಯದಲ್ಲೇ ಒಂದು ಕಿರಿಕನ್ನ ಮಾಡ್ಕೊಳ್ತಿದ್ದಂತಹ ರಜತ್ ಅವರು ಈಗ ಎಫ್ ಐ ಆರ್ ತನಕ ಹೋಗೋ ತನಕ ಒಂದು ಕಿರಿಕ್ ಆಗಿದೆ ಅಂದ್ರೆ ನಂಬೋಕ್ಕಾಗತ್ತಾ? ಅವರ ಅಭಿಮಾನಿಗಳಿಗಂತೂ ಸಿಕ್ಕಾಪಟ್ಟೆ ಶಾಕ್ ಮೇಲೆ ಶಾಕ್ ಕೊಡ್ತಾನೆ ಇದ್ದಾರೆ. ಯಾಕಂದ್ರೆ ಈ ಹಿಂದೆನೂ ಅಷ್ಟೇ ಸಾಕಷ್ಟು ವಿಚಾರಗಳಲ್ಲಿ ಆಗಿರ್ಬೋದು, ಒಂದು ಮೈಸೂರಲ್ಲಿ ಒಂದು ಶೂಟ್ ಮಾಡಿದಂತ ಆಗಿರ್ಬೋದು ಅಥವಾ ಕೆಲವೊಂದು ವಿಚಾರದಲ್ಲಿ ರಜತ್ ಅವರು ಸಾಕಷ್ಟು ಒಂದು ಚರ್ಚೆಗೆ ಗ್ರಾಸವಾಗಿದ್ರು, ಚರ್ಚೆಗೆ ಒಳಗಾಗಿದ್ರು ಅಂತಾನೆ ಹೇಳ್ಬೋದು. ಆದ್ರೆ ಈಗ ಮತ್ತೊಮ್ಮೆ FIR ಮಾಡೋ ತನಕನೂ ಅವರೊಂದು ಕಿರಿಕನ್ನ ಮಾಡ್ಕೊಂಡಿದ್ದಾರೆ ಅಂದ್ಮೇಲೆ ಸೊ ಯಾವ ವಿಚಾರಕ್ಕೆ ಅಂದ್ರೆ ಡಾಗ್ ಸತೀಶ್ ಅವರ ಅಂದ್ರೆ ಅವರ ಒಂದು ಸಹಭಾಗಿ ಆಗಿರ್ಬೋದು ಅಥವಾ ಡಾಗ್ ಸತೀಶ್ ಅವರ ಸಹಾಯಕರಿಗೆ ಒಂದು ಬೆದರಿಕೆ ಕರೆಯನ್ನ ಒಡ್ಡಿದ್ದಾರೆ. ಸೊ ಆ ಬೆದರಿಕೆ ಕರೆ ಏನು ಅಂತ ಹೇಳಿದ್ರೆ ಡಾಗ್ ಸತೀಶ್ ಅವರ ಸ್ನೇಹವನ್ನ ಮಾಡಬಾರ್ದು ಅಂತ ಒಂದು ಬೆದರಿಕೆ ಕರೆಯನ್ನ ಹಾಕಿದ್ದಾರೆ. ಸೊ ಈ ವಿಚಾರವಾಗಿ FIR ಅನ್ನ ಅವ್ರು ದಾಖಲಿಸ್ಕೊಂಡಿದ್ದಾರೆ. ಈಗ ಡಾಗ್ ಸತೀಶ್ ಅವರ ಹಿಂದೆನೂ ಈ ವಿಡಿಯೋಗಳಿಗಾಗಿರ್ಬೋದು ಅಥವಾ ಅವರು ಮಾಡಿರೋ ಒಂದು ಪೋಸ್ಟ್ಗೆ ಸಾಕಷ್ಟು ನೆಗೆಟಿವ್ ಕಮೆಂಟ್ಗಳನ್ನ ಕೂಡ ರಜತ್ ಹಾಗೆ ವಿನಯ್ ಅವರು ಹಾಕಿದ್ದಾರೆ. ಸೊ ಅಂತ ವಿಚಾರದಲ್ಲಿ ಆ ಒಂದು ವಿಚಾರಕ್ಕೋಸ್ಕರ ಈ ತರ ಒಂದು ಮಾಡಿದ್ರನ್ನ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆಗಿತ್ತು. ಸೊ ಡಾಗ್ ಸತೀಶ್ ಅವರ ಸ್ನೇಹ ಮಾಡಬಾರ್ದು ಅಂತ ಅದು ಯಾರಿಗೆ ಹೇಳಿರ್ಬೋದು, ಯಾಕೆ ಹೇಳಿರ್ಬೋದು ಅಂತ ಸೊ ಅವರೊಬ್ರು ಸಾಮಾಜಿಕ ಕಾರ್ಯಕರ್ತರಾಗಿರ್ತಾರೆ. ಸೊ ಅವರ ಹೆಸರು ಬಂದ್ಬಿಟ್ಟು ದಿನೇಶ್ ಅಂತ ಹೆಸರು ಬಂದ್ಬಿಟ್ಟು ಅವರಿಗೆ ಈ ತರ ಒಂದು ಬೆದರಿಕೆ ಕರೆಯನ್ನ ಒಡ್ಡಿದ್ದಾರೆ ಅಂತ ಹೇಳ್ಬೋದು. ಸಾರಿ, ಗಿರೀಶ್ ಅವ್ರ ಹೆಸರು. ಸೊ ಗಿರೀಶ್ ಅವರಿಗೆ ಈ ತರ ಬೆದರಿಕೆ ಕರೆಯನ್ನ ಒಡ್ಡಿದ್ದಾರೆ. ಸೊ ಹಾಗಾಗಿ ಆ ಗಿರೀಶ್ ಅವ್ರು ಏನ್ ಮಾಡಿದ್ದಾರೆ, ರಜತ್ ಅವರ ವಿರುದ್ಧವಾಗಿ ಒಂದು ಕೇಸನ್ನ ದಾಖಲು ಮಾಡಿದ್ದಾರೆ, FIR ಅನ್ನ ದಾಖಲು ಮಾಡಿದ್ದಾರೆ. ಸೊ ಹಾಗಾಗಿ ರಜತ್ ಅವರಿಗೆ ಈಗ ಜೈಲು ಸೇರುವಂತ ಪರಿಸ್ಥಿತಿ ಬಂದಿದ್ಯಾ ಅಂತ ಅವರ ಅಭಿಮಾನಿಗಳಿಗೆ ಗೊಂದಲ ಆಗ್ತಾ ಇದೆ. ನಾವು ಈ ಹಿಂದೆ ಒಂದು ವಿಡಿಯೋ ಸಖತ್ ವೈರಲ್ ಆಗಿತ್ತು ಡಾಗ್ ಸತೀಶ್ ಅವ್ರದ್ದು. ಏನಪ್ಪಾ ಅಂದ್ರೆ ಒಂದು ಬಾತ್ರೂಮ್ ಅಲ್ಲಿ ಇದ್ದಂತಹ ವಿಡಿಯೋಗೆ ಕಿಚ್ಚ ಸುದೀಪ್ ಅವರ ಒಂದು ಸಾಂಗ್ ಅನ್ನ ಹಾಕಿತ್ತು. ಅವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಅವರನ್ನ ಬೆಂಬಲಿಸುವಂತ ಒಂದು ಜನಗಳಿಗಾಗಿರ್ಬೋದು ಇದು ತುಂಬಾ ಬೇಸರವನ್ನು ಉಂಟು ಮಾಡಿರುವಂತದ್ದು. ಅದರಲ್ಲೂ ವಿನಯ್ ಅವರಾಗಿರ್ಬೋದು, ರಜತ್ ಅವರಾಗಿರ್ಬೋದು ಕೆಟ್ಟದಾಗಿ ಕಮೆಂಟ್ ಕೂಡ ಮಾಡಿದ್ರು. ಒಂದು ವಿಚಾರಕ್ಕೆ ಡಿಲೀಟ್ ಮಾಡು, ಪೋಸ್ಟ್ ಅನ್ನ ಡಿಲೀಟ್ ಮಾಡು ಅಂತಾನು ಕೂಡ ಹೇಳಿದ್ರು. ಆದ್ರೆ ಡಾಗ್ ಸತೀಶ್ ಅವರು ಇದು ಯಾವುದನ್ನು ಲೆಕ್ಕಿಸದೆ ನಾನು CM ಹೇಳಿದ್ರು ಡಿಲೀಟ್ ಮಾಡಲ್ಲ ಅನ್ನೋ ಒಂದು ಮಟ್ಟದಲ್ಲಿ ಕೂಡ ಇದ್ರು. ಅಂತ ಒಂದು ವಿಚಾರವಾಗಿ ಇದು ಡಿಲೀಟ್ ಕೂಡ ಆಗಿಲ್ಲ, ಇನ್ನು ಕೂಡ ಆ ಒಂದು ಪೋಸ್ಟ್ ಡಿಲೀಟ್ ಆಗಿಲ್ಲ. ಆ ವಿಚಾರವಾಗಿ ಏನಾದ್ರು ಈ ತರ ಮಾಡಿದ್ರ ಅಂದ್ರೆ ಡಾಗ್ ಸತೀಶ್ ಅವರ ಸ್ನೇಹ ಮಾಡಬಾರ್ದು, ಕಾಲ್ ಪಿಕ್ ಮಾಡಿಲ್ಲ ಅಂದ್ರೆ ಮನೆಗೆ ನುಗ್ಬೇಕಾ, ಈ ತರ ಒಂದು ಬೆದರಿಕೆ ಕರೆಗಳನ್ನ ಮಾಡಿದ್ದಾರೆ. ಅದರಲ್ಲೂ ಕಾಲ್ ರೆಕಾರ್ಡಿಂಗ್ ಆಗಿರ್ಬೋದು ಅದನ್ನೆಲ್ಲ ಸೇವ್ ಮಾಡ್ಕೊಂಡು ಇಟ್ಕೊಂಡು ಗಿರೀಶ್ ಅವರು ಏನ್ ಮಾಡಿದ್ದಾರೆ, ಹೋಗಿ ಪೊಲೀಸ್ ಅವ್ರ ಹತ್ರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಯಾವ ವಿಚಾರಕ್ಕೆ ಡಾಗ್ ಸತೀಶ್ ಅವರ ಸ್ನೇಹವನ್ನ ಮಾಡಬಾರ್ದು ಅಥವಾ ಯಾವ ವಿಚಾರಕ್ಕೆ ಈ ಒಂದು ವಿಚಾರಕ್ಕಾಗಿರ್ಬೋದು, ಈಗ ಬಾತ್ರೂಮ್ ಅಲ್ಲಿ ಏನ್ ಒಂದು ಘಟನೆ ನಡೀತೋ ಅಥವಾ ಈ ಒಂದು ವಿಚಾರಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಡಾಗ್ ಸತೀಶ್ ಅವರನ್ನ. ಸೊ ಡಾಗ್ ಸತೀಶ್ ಅವರು ಅಷ್ಟೇ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಸ್ ಅನ್ನ ಮಾಡೋದು ಅಥವಾ ಒಂದು ಫೈಲ್ ಅನ್ನ ಇಟ್ಕೊಂಡು ಫೋಟೋ ಕೂಡ ಹಾಕಿದ್ದಾರೆ ಅವ್ರ ಪೋಸ್ಟ್ ಅಲ್ಲಿ. ಸೊ ಹಾಗಾಗಿ ರಜತ್ ಅವರ ಮೇಲೆ ಇಂಥ ಒಂದು ಆಪಾದನೆ ಬಂದಾಗ ಇದು ಅವ್ರು ನಿಜವಾಗ್ಲೂ ಮಾಡಿದ್ದಾರೆ. ಯಾಕಂದ್ರೆ ಕಾಲ್ ರೆಕಾರ್ಡ್ ಕೂಡ ಇದೆ ಅಂತ ಹೇಳ್ತಾರೆ ಅಥವಾ ಅವರು ಮಾಡಿರುವಂತಹ ಕಾಲ್ ರೆಕಾರ್ಡ್ ಅನ್ನ ಸೇವ್ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಇಂಥ ಒಂದು ಬೆದರಿಕೆ ಕಾಲ್ ಯಾಕೆ ಮಾಡಿದ್ರು ರಜತ್ ಅನ್ನೋದು ಸಾಕಷ್ಟು ಜನಗಳಿಗೆ ಪ್ರಶ್ನೆ ಮೂಡುವಂತ ವಿಷಯ. ಇನ್ನು ಡಾಗ್ ಸತೀಶ್ ಅವರ ವಿಚಾರಕ್ಕೆ ಬಂದಾಗ ಡಾಗ್ ಸತೀಶ್ ಅವರು ಏನಾದ್ರೂ ಒಂದು ಕಾಂಟ್ರವರ್ಸಿ ಮಾಡ್ಬೇಕು, ಏನಾದ್ರೂ ಎಲ್ಲಿ ಕಾಣಿಸ್ಕೊಳ್ಬೇಕು, ಇಂಥ ಮಾತಾಡಿದ್ರೆ ನಾನು ಎದ್ದು ಕಾಣಿಸ್ತೀನಿ ಅಂತ ಸಾಕಷ್ಟು ವಿಚಾರಗಳಲ್ಲಿ ನಾವು ಕೂಡ ನೋಡಿದ್ವಿ. ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಿರುವಂತಹ ವ್ಯಕ್ತಿ ಅವರು. ಸೊ ಹಾಗಾಗಿ ಏನೇ ಒಂದು ಸಿಕ್ಕಿದ್ರು ಕೂಡ ಅದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಹೊರತು ಇಲ್ಲಿ ಯಾರಿಗೂ ಮೈನಸ್ ಆಗ್ತಾ ಇದೆ. ಈಗ ಡಾಗ್ ಸತೀಶ್ ಅವರ ವಿರುದ್ಧವಾಗಿ ಏನೇ ಎಲ್ಲ ನಡೆದ್ರು ಕೂಡ ಅದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ. ಯಾಕಂದ್ರೆ ಅಲ್ಲಿ ಅವರಿಂದಾನೇ ವ್ಯೂಸ್ ಜಾಸ್ತಿ ಆಗುತ್ತಿರೋದು. ಸುದೀಪ್ ಅವರು ಕೂಡ ಅಷ್ಟೇ, ನನ್ನನ್ನ ಮಾತಾಡಿಸಿದ್ರೆ ವ್ಯೂಸ್ ಜಾಸ್ತಿ ಬರುತ್ತೆ ಅಂತ ನನ್ನನ್ನು ತುಂಬಾ ಮಾತಾಡಿಸ್ತಾರೆ. ಇದರ ಒಂದು ಮನೋಭಾವನೆಯನ್ನು ಇಟ್ಕೊಂಡು ಏನ್ ಮಾಡ್ತಿದ್ದಾರೆ ಡಾಗ್ ಸತೀಶ್ ಅವರು ಒಂದಲ್ಲ ಒಂದು ಕಾಂಟ್ರವರ್ಸಿಯನ್ನ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಸೊ ಅಂತದ್ರಲ್ಲಿ ಇದು ಒಂದು ಪೋಸ್ಟ್ ಕೂಡ ಅಷ್ಟೇ, ಈ ಒಂದು ಬಾತ್ರೂಮ್ ಅಲ್ಲಿ ಏನ ಒಂದು ವಿಡಿಯೋ ಮಾಡಿದಾರೋ ಸೊ ಅದು ಕೂಡ ಅಷ್ಟೇ, ಎಲ್ಲೋ ಒಂದು ಕಡೆ ನಾನು ಕಾಣಿಸ್ಕೊಳ್ಬೇಕು, ಎಲ್ಲರಿಗೂ ಅಂದ್ರೆ ಎಲ್ರು ನನ್ನ ಬೈತಾ ಇರ್ಬೇಕು ಅಥವಾ ಎಲ್ರು ನನ್ನ ಬಗ್ಗೆನೇ ಮಾತಾಡ್ತಿರ್ಬೇಕು ಅನ್ನೋ ಒಂದು ಮನೋಭಾವನೆ ಇಟ್ಕೊಂಡು ಈ ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ದಾರೆ. ಅದರಲ್ಲೂ ಸುದೀಪ್ ಅವರ ಸಾಂಗ್ ಅನ್ನ ಹಾಕಿರೋದು ಸುದೀಪ್ ಅವರ ಅಭಿಮಾನಿಗಳಿಗಾಗಿರ್ಬೋದು ಅಥವಾ ಸುದೀಪ್ ಅವ್ರನ್ನ ಮೆಚ್ಕೊಂಡವ್ರಿಗಾಗಿರ್ಬೋದು ಇದು ತುಂಬಾ ಒಂಥರ ಬೇಸರವಾದಂತ ವಿಷಯ. ಯಾಕಂದ್ರೆ ಅಂತ ಒಂದು ಸಿಚುವೇಶನ್ಗೆ ಈ ಸಾಂಗ್ ಹಾಕಿದಾರಲ್ವಾ ಅನ್ನೋದು. ಸೊ ಹಾಗಾಗಿ ಅದು ಅದ್ರ ಬಗ್ಗೆ ಸತೀಶ್ ಅವರು ಹೇಳ್ತಾರೆ ಅದು ನನ್ನ ಇಷ್ಟ, ನಾನು ಏನ್ ಬೇಕಾದ್ರೂ ಹಾಕೋತೀನಿ ಅನ್ನೋದು. ಸೊ ಈ ವಿಚಾರವಾಗಿ ಏನಾದ್ರು ರಜತ್ ಅವರು ಇನ್ನೂ ಜಾಸ್ತಿ ಹೈಪಲ್ ಹೋಗಿ ಈ ತರ ಒಂದು ಘಟನೆಯನ್ನ ಮಾಡ್ಕೊಂಡ್ರ ಅನ್ನೋದು ಸಾಕಷ್ಟು ವಿಚಾರಗಳಲ್ಲಿ ಪ್ರಶ್ನೆ ಮೂಡುವಂತದ್ದು.